ದುಷ್ಟಶಕ್ತಿಗಳ ಮಟ್ಟ ಹಾಕೋಕೆ ಇರೋದು. ಮನೆ ಒಳಗಡೆ ಸಾಲಿಗ್ರಾಮ ಇಟ್ಟು ಮನೆ ಸುತ್ತು ನಿಂಬೆಹಣ್ಣಿಟ್ಟು ಮಧುವಂತಿ ಬಂದಿದ್ದಾಳೆ ಅಂದ್ರೆ ನಾನಿದನ್ನು ನಂಬಲ್ಲ ಕಣೋ ಮೂರ್ತಿ. ಅಲ್ಲಿ ಬೇರೆ ಏನೋ ಎಡವಟ್ಟಾಗಿದೆ ಕಣೋ. ಇಲ್ಲ ಕಣ ಸಿಂಗ, ನೀನು ಹೇಳಿದ್ದೀನಲ್ಲ ಚಾಚು ತಪ್ಪದೆ ಮಾಡಿದ್ದೀನಿ. ಮನೆ ಸುತ್ತ ಲಿಂಬೆ ಹಣ್ಣಿಟ್ಟಿದ್ದೆ, ಸಾಲಿಗ್ರಾಮ ತೆಗೆದುಕೊಂಡೋಗಿ ದೇವರ ಹೆಸರನ್ನೇ ಇಟ್ಟಿದ್ದೆ. ಬೆಳಗಾಗಿದ್ದು ನೋಡಿದ್ರೆ ಸಾಹೇಬ್ರ ಕೈನೇ ಕುಯ್ದುಬಿಟ್ಟಿದ್ದಾಳೆ. ಕೈನೇ ಕುಯ್ದು ಬಿಟ್ಲಾ? ಹೌದು ಕಣ, ನೋಡಕ್ಕಾಗಲ್ಲ ಸಾಹೇಬ್ರ ಪರಿಸ್ಥಿತಿನ ನನ್ನ ಕೈಯಲ್ಲಿ. ಸ್ವಾಮಿ ಸಾಲಿಗ್ರಾಮ ಇದ್ರೂ ಹಿಂಗಾಗಿದೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಮೂರ್ತಿ. ಆ ಸಾಲಿಗ್ರಾಮ ಇನ್ನೂ ಅಲ್ಲೇ ಇದೆಯಾ? ಹೋ ಕಣ, ಅಲ್ಲೇ ಇದೆ. ನಾನು ಹೇಳ್ತೀನಿ, ಎಲ್ಲೋ ಏನೋ ಆಗಿದೆ ಕಣೋ ಮೂರ್ತಿ. ಅದೇನು ಅಂತ ಮೊದಲು ಕಂಡುಹಿಡಬೇಕು. ಹೇಗೋ ಕಂಡುಹಿಡಿಯೋದು? ಮೊದಲು ನಮ್ಮ ಗುರುಗಳು ವಾಪಸ್ ಬರಲಿ, ಇದಕ್ಕೊಂದು ಪರಿಹಾರ ಸಿಕ್ಕೇ ಸಿಗತ್ತೆ. ಅರಸಿಂಗು, ನನ್ನ ಮಗಳು ಸಾಹೇಬ್ರಿಗೆ ಹೀಗೆಲ್ಲ ಮಾಡಿದ್ಲು ಅಂತ ಊರಲ್ಲಿ ಯಾರಿಗೂ ಹೇಳ್ಬೇಡ್ಬೋ, ಆಡ್ಕೊಂಡು ನಗ್ತಾರೆ. ಇಲ್ಲ ಕಣೋ ಮೂರ್ತಿ, ನಾನು ಹೇಳೋದಿಲ್ಲ. ಮಧುರ, ಮನೆ ಸುತ್ತ ನಿಂಬೆ ಹಣ್ಣಿಟ್ಟು ಮನೆ ಒಳಗಡೆ ಸಾಲಿಗ್ರಾಮ ಇಟ್ರೆ ಯಾವ ಪೀಡೆ ಪಿಚಾಚಿನ್ ಬರಲ್ವಂತೆ ಕಣೆ. ಮಧುವಂತಿ ಹೇಗೆ ಬರಕ್ ಸಾಧ್ಯ? ನನಗೂ ಒಂದು ಅರ್ಥ ಆಗ್ತಿಲ್ಲಪ್ಪ. ಅಕ್ಕನ ರೂಮಲ್ಲಿ ನರಸಿಂಹಸ್ವಾಮಿ ಫೋಟೋ ಹಾಗೆ ಇದೆ, ಹಾಗಿದ್ಮೇಲೂ ಮಧುವಂತಿ ಅಕ್ಕ ಹೇಗಪ್ಪ ಬಂದ್ಲು? ಅಲ್ಲೇನಾದ್ರೂ ಬದಲಾವಣೆ ಆಗಿರ್ಬೇಕು ನೋಡೆ. ನಿನ್ನ ಅದನ್ನೆಲ್ಲ ಗಮನಿಸು ಅಂತಾನೆ ಅಲ್ಲಿ ಬಿಟ್ಟು ಬಂದಿರೋದು. ನಾನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡೆ ಕಾಯ್ತಿದ್ದೀನಪ್ಪ, ಅದ್ರಲ್ಲಿ ಯಾವ ಬದಲಾವಣೆಗಳು ಆಗ್ತಿಲ್ಲ. ರಕ್ತ ಹೇಗ್ ಬಂತು? ಏನ್ರಿ ಇದು? ಹೋಗ್ಲಿ ಬಿಡು, ಅದು ಕ್ಲೀನ್ ಮಾಡ್ಸೋಣ. ನಾನೇನು ಮಾಡಿದ್ದೀನಿ? ಕೂಲ್ ಮೇಘನಾ, ಕೂಲ್. ಯಾಕೆ ಹುಚ್ಚಿ ಥರ ಆಡ್ತಿದ್ಯಾ? ಮಂಜುಳಮ್ಮ, ಮಂಜುಳಮ್ಮ. ಏನಮ್ಮ ಅವರೇ? ಏನಿಲ್ಲ, ಸುತ್ತ ನಿಂಬೆ ಹಣ್ಣು ಇಟ್ಟಿದಾರಲ್ಲ, ಯಾವ್ದೋ ದೇವ್ರದಂತಮ್ಮ ಅವರೇ. ಮೊದ್ಲಿದನ್ನೆಲ್ಲ ತೆಗ್ದೆಸಿರಿ. ಸರಿ ಅಮ್ಮವ್ರೆ.
ಮೇಘನಾ, ಒಂಚೂರು ಹೆಲ್ಪ್ ಮಾಡ್ತೀಯಾ? ಬೇಡ ರೀ, ನಾನು ಬರಲ್ಲ. ಯಾಕೆ? ನನಗೆ ಗೊತ್ತಿಲ್ಲ ಹಾಗೆ ನಾನು ನಿಮ್ಗೇನಾದ್ರು ಮಾಡ್ಬಿಡ್ತೀನೇನೋ ಅಂತ ಭಯ ನನಗೆ. ಎಷ್ಟು ದಿವಸ ಈ ರೀತಿ ನನ್ನಿಂದ ದೂರ ಇರ್ತೀಯ? ನನ್ನ ಬಿಟ್ಟು ನೀನು ದೂರ ಇರೋದು ಸರಿನಾ? ಇಲ್ಲ ರೀ, ತಪ್ಪು. ಆದ್ರೆ ನನ್ನಿಂದ ನಿಮ್ಗೇನಾದ್ರೂ ಆದ್ರೆ ಏನಾರು ಆಗ್ಬಿಡತ್ತೆ ಅಂತ ಮೊದಲೇ ಯಾಕೆ ಅನ್ಕೊಂತೀಯ? ಇಷ್ಟೆಲ್ಲ ಆದ್ಮೇಲೂ ಇಷ್ಟು ದಿವಸ ಇವೆಲ್ಲ ನನ್ನ ಹೆಂಡತಿ ಗೊತ್ತಾಗಿಲ್ದಂಗೆ ಆಗಿದೆ. ನಾನು ಅವಳನ್ನ ಕ್ಷಮಿಸ್ಬಿಟ್ಟಿದ್ದೀನಿ. ನೀನು ಮತ್ತೆ ಕೆಣಕ್ ಬೇಡ. ನಿಜವಾಗ್ಲೂ ನಿನ್ನ ಕ್ಷಮಿಸಿದ್ದೀರಾ? 100% ಕ್ಷಮಿಸಿದ್ದೀನಿ. ನಂಗೆ ನಂಬಿಕೆ ಇದೆ ನೀನೇನು ಮಾಡಿಲ್ಲ ಅಂತ. ಬಾ ಬಾ, ನಾನು ನಿನ್ನ ಗಂಡ ಕರೀತಾ ಇದ್ದೀನಿ. ಇನ್ನು ಏನೇನ್ ಮಾಡ್ಬೇಕು ಅಂತ ಇದೆಯಾ? ಯಾರ್ಯಾರನ್ನ ಕೊಲ್ಬೇಕು ಅಂತ ಇದೆಯಾ? ಎಲ್ಲ ಆಗ್ತಿರೋದು ಹಣ ಬದುವಂತೆಯಿಂದ. ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಕಣೆ. ಸಂಸಾರ ಕಟ್ಕೊಳ್ಳೋ ಜಾಣ್ಮನೆ ಇಲ್ಲ ನಿಮ್ಗಳಿಗೆಲ್ಲ. ರೀ ಪ್ಲೀಸ್ ಕಣ್ರಿ, ಇವಾಗ್ಲಾದ್ರೂ ಹೇಳ್ರಿ. ಆ ಬ್ರೇಸ್ಲೆಟ್ ಸಿಕ್ಕಿದ್ರೆ ಆ ಹುಡುಗಿ ಯಾರು ಅಂತ ಗೊತ್ತಾಗತ್ರಿ ನಂಗೆ. ಅದ್ ಹೇಗ್ರೆ ಬೇಸಿದ್ ಗೊತ್ತಾದ್ರೆ ಆ ಹುಡುಗಿ ಯಾರು ಅಂತ ಗೊತ್ತಾಗತ್ತೆ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ರೀ. ರೀ, ನನ್ನ ಪರ್ಸನಲ್ ಲೈಫು ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ಇಷ್ಟ ಇಲ್ವಾ? ನನ್ನ ಪ್ರೊಫೆಷನಲ್ ಲೈಫು ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ಇಷ್ಟ ಇಲ್ವೇನ್ರಿ? ರೀ, ನಾವು ಕೊಲೆಗಾರ ಹಿಡಿಯೋದು ಬೇಡವಾ? ನನಗೆ ಶಿಕ್ಷೆ ಆಗೋದು ಬೇಡವಾ? ಕೊಲೆಗಾರ ಸಿಗ್ತಾನಾ? ಹೇಗೆ? ತುಂಬ ಕೈ ನೋತಾ ಇದೆ, ಒಂಚೂರು ಒತ್ತೀರಾ? ಕೊಲೆಗಾರನ ಬಗ್ಗೆ ಹೇಳ್ಬೇಕೋ ಬೇಡವಾ? ಆಯ್ತು, ಒತ್ತುತ್ತೀನಿ. ಯಾಕೋ ಈ ಕೈ ನೋತಾ ಇದೆಯಲ್ಲ, ಹಾ, ಒಂಚೂರು ಹೊತ್ಬಿಡ್ತೀರಾ? ಯಾಕೆ ಬಂದ್ಬಿಡಿ. ರೀ ರೀ ಮಧುರ, ರೀ ಮಧುರ, ನಿಂತ್ಕೊಳ್ರಿ. ರೀ ಮಧುರ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹಿಂಗೆ? ನಾ ತಮಾಷೆ ಮಾಡಿದೆ ರೀ. ಕೈ ಒತ್ತಿಸ್ಕೊಳ್ದು ನಿಮಗೆ ತಮಾಷೆನಾ? ಸರಿ ಆಯ್ತು, ಈಗಲಾದರೂ ಆ ಬ್ರೇಸ್ಲೆಟ್ ಬಗ್ಗೆ ಹೇಳಿ. ಆ ಬ್ರೇಸ್ಲೆಟ್ ಯಾರ್ದು, ಎಲ್ಲಿದೆ ಅಂತೆಲ್ಲ ನಿಮಗೆ ಗೊತ್ತು. ಆದ್ರೂ ಒಂದ್ ಜೊತೆ ಮಾತಾಡ್ತೀವಿ, ಒಂದು ನೆಪ ಹುಡುಕ್ತಾ ಇದೀರಾ ಅಲ್ವಾ? ನಿಜವಾಗ್ಲೂ ನನಗೆ ಯಾರು ಅಂತ ಗೊತ್ತಿಲ್ಲ ರೀ, ದಯವಿಟ್ಟು ಹೇಳಿ. ನಿಮಗೆ ಗೊತ್ತು. ನನ್ನ ಹತ್ರ ಬಂದು ಸಂಬಂಧಪಟ್ಟಿಲ್ದಿರೋ ವಿಷಯ ಕೇಳ್ತಿದ್ದೀರ ಅಂದಾಗಲೇ ನಂಗೆ ಚೆನ್ನಾಗಿ ಅರ್ಥ ಆಯ್ತು. ಸರಿ, ಹಾಗಾದ್ರೆ ಆ ಬ್ರೇಸ್ಲೆಟ್ ಎಲ್ಲಿದೆ ಅಂತ ತೋರಿಸಿ. ಸರಿ, ಬನ್ನಿ ತೋರಿಸ್ತೀನಿ. ಆದರೆ ಒಂದು ಕಂಡೀಷನ್ನು, ಇದನ್ನ ಆರ್ಡರ್ ಅಂತ ಬೇಕಾದ್ರೂ ಅನ್ಕೋಬಹುದು. ಏನದು? ಆದ್ರೆ ನೀವು ಕೊಲೆಗಾರನ ಬೇಗ ಹುಡುಕ್ಬೇಕು. ನಾನು ಅದೇ ದಾರಿನ ಇದೀನಿ ರೀ. ಹಾಗಾದ್ರೆ ಫಾಲೋ ಮೀ. ಹಲೋ, ನಾನು ಯಾವತ್ತೂ ನಿಮ್ಮನ್ನು ಫಾಲೋ ಮಾಡೋದಕ್ಕೆ ರೆಡಿ. ಹಾ, ಬನ್ನಿ. ರೀ, ಸಾಕ್ ಬನ್ರಿ.
ಬನ್ನಿ 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 ಹೋಗೋಣ ಹೋಗೋಣ. ಯಾಕೆ ಹಾಗೆ ಸೈಲೆಂಟ್ ಆಗಿಬಿಟ್ರಿ? ಏನಾಯ್ತು? ಇದು ಅಣ್ಣನ ಬ್ರೇಸ್ಲೆಟಾ? ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ಅನ್ಕೊಂಡಿದ್ದೆ. ಇದನ್ನ ಭಾವ ನಿಶ್ಚಿತಾರ್ಥದ ದಿನ ಹಾಕಿದ್ರು. ನಿಮ್ಮ ಹತ್ರ ಇರೋ ಬ್ರೇಸ್ಲೆಟ್ ಅವ್ರದ್ದೇ ತಾನೆ? ಹಾಂ. ಮತ್ಯಾವ್ದು ನನ್ನ ಕೇಳಿದ್ದು ಯಾರ್ದು ಎಲ್ಲಿದೆ ಅಂತೆಲ್ಲ? ನಾನು ನಿಶ್ಚಿತಾರ್ಥ ದಿವಸ ಇರಲಿಲ್ಲಲ್ಲ, ಅದಕ್ಕೆ. ಓಹ್ ಹಾಗೆ. ನಾನು ನಿಮ್ ಕುದ್ಕೆ ಕೈ ಹಾಕದ್ನ ಸಾರಿ ರೀ ಕ್ಷಮಿಸ್ಬೇಡಿ. ಸಾರಿ ರೀ. ನೋಡ್ದ್ಯಾ ಹೀಗೆ ಯಾವಾಗಲೂ ಆಡೋದು ನೀನು. ನಾನು ಹೇಳಿದ್ರೆ ನೀನು ನನ್ನ ಮಾತೇ ನಂಬ್ತಾ ಇರಲಿಲ್ಲ. ಈಗಲೆಲ್ಲ ಅರ್ಥ ಆಯ್ತಾ ನೀನು ಈಗಲೇ ಆಡ್ತೀಯ ಅಂತ? ಮೇಘನ ಅಲ್ವೋ ಮಧು ಅಂತೆ ನಾಟಕ ಆಡ್ತೀಯ ನನ್ನ ತಂಗಿ ಹತ್ರ. ನಾಟಕ ಆಡ್ತೀಯ? ಯಾಕೋ ನನ್ನ ತಂಗಿನ ಹುಚ್ಚಿ ತರ ಮಾಡ್ತಾ ಇದ್ಯಾ? ಏನೋ ಮಾಡಿದಳವಳು, ಅವಳಿಗೇನು ಗೊತ್ತಾಗಲ್ಲ ಅಂತ ಇಲ್ಲಿ ಸಲ್ಲದೆಲ್ಲ ಅವಳ ಮೇಲೆ ಹೊರಿಸ್ತಾ ಇದ್ಯಾ? ನಿಮಾನ್ಸ ಸೇರಿಸಿ ಅವಳ ಪದೇ ಹೇಳ್ಬೇಕಾ ನಿನ್ನ ಹತ್ರ? ಒಂದ್ಸತಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ನೋಡು, ದ್ವೇಷ ಇರೋದು ನನಗೆ ನಿನಗೆ. ಕಾಳ್ಗ ನನ್ನ ನಿನ್ನ ನಡುವೆ ಇರ್ಬೇಕು. ನನ್ನ ತಂಗಿನ ಯಾಕೆ ಮದುವೆ ಹೇಳ್ತಿದ್ಯಾ? ಈಗ ನಿನ್ ತಂಗಿ ನನ್ಗೆ ಅಸ್ತ್ರ. ನೀ ನನ್ನ ಮಾತು ಕೇಳ್ತಿಲ್ಲ ಅಂತ ನನ್ನ ಮೇಘನ ಈ ತರ ಉಪಯೋಗಿಸ್ಕೊಳ್ತಾ ಇರೋದು. 4 ವರ್ಷ ನಿನ್ ಮಾತು ಕೇಳಿದ್ದೀನಿ. 4 ವರ್ಷ ನೀನ್ ಹಾಕಿದ ಗೆರೆನ ದಾಟ್ದೆ ನಿನ್ ಜೊತೆ ಬದುಕಿದ್ದೀನಿ. 4 ವರ್ಷ ನನ್ನನ್ನ ನಿನ್ನ ಅಸ್ತ್ರವಾಗಿ ಬಳಸ್ಕೊಂಡಿದ್ಯಾ. ಈಗ್ಲೂ ನಿನ್ ಮಾತು ಕೇಳ್ಬೇಕು ಅಂತ್ಯಾ? ನೀನ್ ನಿಜವಾಗ್ಲೂ ನನ್ನ ಲವ್ ಮಾಡ್ದ ಬದುವಂತಿ? ಈಗ ಯಾಕೋ ನಿನಗೆ ಅನುಮಾನ? ಯಾಕೆ? ನಾನ್ ನಿನ್ನ ಲವ್ ಮಾಡಿದ್ದು ನಿನಗೆ ಗೊತ್ತಿಲ್ವಾ? ನೀನ್ ನಿಜವಾಗ್ಲೂ ನನ್ನ ಲವ್ ಮಾಡ್ದೆ ಅಂತ ಹೇಗ್ ನಂಬೋದು? ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಕ್ಕೆ ಕಣೋ ನನ್ನನ್ನ ನಿನಗೆ ಸಂಪೂರ್ಣವಾಗಿ ಅರ್ಪಿಸ್ಕೊಂಡಿದ್ದು. ತಾವು ಆಸೆಗಳನ್ನ ಅರ್ಪಣೆ ಅಂತ ಕರಿತೀರೋ? ನನ್ನ ಪ್ರಕಾರ ಅದು ನಿನ್ನ ಚಟ, ನಿನ್ನ ತೆವಲು. ಶ್ರೀಮಂತರ ಮಕ್ಕಳನ್ನ ಬುಟ್ಟಿಗೆ ಹಾಕೊಳಕ್ಕೆ ಉಪಾಯ ಅಂತ ಕರಿತೀನಿ. ನನ್ನ ಬಗ್ಗೆನೇ ಮಾತಾಡ್ತೀಯ ನೀನು? ನಿನ್ನ ದುಡ್ಡಿಗೆ, ನಿನ್ನ ಆಸ್ತಿಗೆ, ಐಶ್ವರ್ಯಕ್ಕೆ ಸೋತು ಬಂದೋಳಲ್ಲ ನಾನು. ನೀನು ಉಪಯೋಗಿಸ್ಕೊಂಡು ಬಿಸಾಡಿದ ವಸ್ತು ಆಗೋದೆ. ನಿನ್ನಂತೋನ್ ಬಾಯಲ್ಲಿ ನನ್ ಬಗ್ಗೆ ಒಂದು ಮಾತು ಬರಬಾರ್ದು. ನಿನ್ನಂತೋನ್ ಬಗ್ಗೆ ಮಾತಾಡೋದಕ್ಕೆ ನನಗೆ ಅಸಹ್ಯ ಆಗುತ್ತೆ. ಈಗ ನನಗೆ ನನ್ನ ತಂಗಿನೇ ಮುಖ್ಯ. ನೀನಾಗ್ಲಿ ನಿನ್ ದರಿದ್ರ ಜೀವನ ಆಗ್ಲಿ ಅಲ್ಲ. ಅವಳ ಮೇಲೆ ಆಪಾದನೆ ಹೊರಿಸಿ ಎಲ್ರು ಮುಂದೆ ಅವಳನ್ನ ಕೆಟ್ಟೊಳಗ್ ಮಾಡ್ಬೇಕಂತಿದ್ಯೇನೋ? ಹೇಳೋ ಹೇಳೋ. ಯಾಕ್ರಿ ಸೀರಿಯಸ್ ಆದ್ರಿ?
ಏನಾಯ್ತು? ಏನಿಲ್ಲ. ಬ್ರೇಸ್ಲೆಟ್ ಏನು ಚೆನ್ನಾಗಿದೆ ಅಲ್ಲ? ಭಾವನ ಕೈಗಂತೂ ಸೂಪರಾಗಿ ಕಾಣುತ್ತೆ. ನಿಶ್ಚಿತಾರ್ಥದಲ್ಲಿ ಭಾವ ಏನು ಸಖತ್ತಾಗಿ ಕಾಣಿಸ್ತಿದ್ರು ಗೊತ್ತಾ? ಅಕ್ಕ ಕೂಡ. ನಿಮಗೂ ಬ್ರೇಸ್ಲೆಟ್ ಅಂದರೆ ತುಂಬ ಇಷ್ಟನಾ? ಹಾಂ ಅದಕ್ಕೆ ಭಾವನ ಹತ್ರ ಇಸ್ಕೊಂಬಂದ್ರ? ಹಾಂ. ಹಾಗಾದ್ರೆ ಬಿಡಿ, ಭಾವನೆ ಕೊಟ್ಟಿರ್ತಾರೆ. ಯಾಕೆ ಅಕ್ಕ ಇನ್ನೂ ಊಟ ಮಾಡಿಲ್ವಂತೆ? ಅಮ್ಮ ಹೇಳ್ತಾ ಇದ್ರು. ಅವಳು ಯಾಕೆ ಯಾವಾಗಲೂ ಒಂಥರ ಇರ್ತಾಳೆ, ಡಲ್ಲಾಗಿರ್ತಾಳೆ, ಇನ್ನೂ ಈ ಮನೆಗೆ ಹೊಂದ್ಕೊಂಡಿಲ್ವಾ ಅಂತೆಲ್ಲ ಕೇಳ್ತಾ ಇದ್ರು. ಗೊತ್ತಾ ನಿನಗೆ? ಅಕ್ಕ, ದೂರ ನಿಂತ್ಕೊಂಬದುರ, ಹತ್ರ ಬರಬೇಡ. ಯಾಕೆ ಅಕ್ಕ, ಏನಾಯ್ತು ನಿನಗೆ? ಹತ್ರ ಬರಬೇಡ, ದೂರ ನಿಂತ್ಕೊಂಡು ಮಾತಾಡು. ಯಾಕೆ ಏನೇನೋ ಮಾತಾಡ್ತಿದ್ಯಾ? ಏನೇ ಆಯ್ತು ನಿನಗೆ? ನಾನು ನಿನಗೂ ಏನಾದರೂ ಮಾಡ್ಬಿಡ್ತೀನಿ. ದೂರ ನಿಂತ್ಕೊಂಬದುರ. ಅಂದ್ರೆ ಭಾವಕ್ಕೆ ಮತ್ತೆ? ಹೌದು, ಏನೋ ಮಾಡಿದೆ, ಏನು ಅಂತ ಗೊತ್ತಿಲ್ಲ. ಅವ್ರು ಹೇಳ್ತಾನೂ ಇಲ್ಲ. ಅಕ್ಕ, ಹತ್ರ ಬರಬೇಡ ಕಣೆ. ಯಾಕೆ ಹೀಗೆಲ್ಲ ಆಡ್ತಿದ್ಯಾ ನೀನು? ನಾನು ಹಿಂದೆ ಇದ್ರೆಲ್ಲ ನೋಡೋಕೆ ಸಂಕಟ ಆಗ್ತಿದೆ. ಮತ್ತೆ ಮಾಡು ಅಂತೀಯ? ನನಗೆ ಹುಚ್ಚಿಡ್ದಿದೆ. ಯಾವಾಗ ಏನ್ ಮಾಡ್ತೀನೋ ಗೊತ್ತಿಲ್ಲ. ನನ್ನ ತಲೆ ಸರಿ ಇಲ್ಲ. ನನ್ನಿಂದ ನಿಮ್ಮೆಲ್ರಿಗೂ ತೊಂದ್ರೆ. ನಿನ್ನಿಂದ ಯಾವ ತೊಂದ್ರೆನೂ ಆಗ್ತಿಲ್ಲ ಕಣಕ್ಕ. ನೀನ್ ಯಾವ ತಪ್ಪು ಮಾಡಿಲ್ಲ. ನೀನ್ ಸಮಾಧಾನ ಮಾಡ್ಕೊಳೆ. ಯಾಕೆ ಅಕ್ಕ ಹೀಗಾಗೋದೆ ನೀನು? ನೀನನ್ನು ಈ ಸ್ಥಿತಿಲಿ ನೋಡೋದಕ್ಕೆ ನಾನು ಕಷ್ಟಪಟ್ಟು ನಿನ್ ಮದ್ವೆ ಮಾಡಿಸಿದ್ದು. ಇನ್ 2 ದಿನದಲ್ಲಿ ನೀನೇನಾದ್ರೂ ಕೇಸ್ ವಾಪಸ್ ತಗೊಂಡಿಲ್ಲ ಅಂದ್ರೆ ಅಪ್ಪ ಅಲ್ಲಿ ಸಾಯ್ತೀನಿ ಅಂತ ಕೂತಿದ್ದಾರೆ. ನೀನ್ ನೋಡಿದ್ರೆ ಇಲ್ಲಿ ಹೀಗೆಲ್ಲ ಮಾತಾಡ್ತಿದ್ಯಲ್ಲ. ಯಾಕೆ ಅಕ್ಕ ನಿನ್ಗೆ ಇಷ್ಟೊಂದು ಹಠ? ಈ ಪ್ರಪಂಚದಲ್ಲಿ ಎಷ್ಟೋ ಜನರಿಗೆ ನ್ಯಾಯ ಇಲ್ಲ. ಹಾಗಂತ ತಪ್ಪು ಮಾಡಿದವ್ರಿಗೆಲ್ಲ ಶಿಕ್ಷೆ ಸಿಗಲ್ಲ ಅಂತ ಅಲ್ಲ ಕಣೆ. ಶಿಕ್ಷೆ ಕೊಡ್ಸೋರ್ಗೆ ಹೋದವರೆಲ್ಲ ನೆಮ್ಮದಿ ಕಳ್ಕೊಳ್ತಾರೆ. ವ್ಯವಸ್ಥೆ ಹಾಗಾಗಿದೆ ಕಣೆ. ನಿನ್ ಜೀವನದಲ್ಲಿ ನೆಮ್ಮದಿ ಕಳ್ಕೊಂಡು ನೀನ್ ಶಿಕ್ಷೆ ಕೊಡ್ಸೋದೇನು ಬೇಕಾಗಿಲ್ಲ. ಆ ಕೊಲೆಗಾರನಿಗೆ ಶಿಕ್ಷೆ ಆಗ್ಲೇಬೇಕು ಅಂತಿದ್ರೆ ಆ ದೇವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಮೊದಲು ನೀನ್ ಇದನ್ನೆಲ್ಲ ತಲೆಯಿಂದ ತೆಗ್ದು ಹಾಕೆ. ನಮ್ಮ ಜೀವನ ನಾವೇ ನೋಡ್ಕೋಬೇಕು ಕಣೆ. ಹೊಡೆದೋಗಿರೋದನ್ನ ಯಾರು ಸರಿ ಮಾಡೋದಕ್ಕೆ ಬರಲ್ಲ. ಮುತ್ತು ನೋಡ್ಕೊಳ್ಳೋ ಗಾಜಿನ ಅರಮನೆ ಕಣೆ ಅಕ್ಕ ಇದು. ನಿನ್ ಜೀವನ ನೀನೇ ಹಾಳು ಮಾಡ್ಕೋಬೇಡ್ವೆ. ಒಳಗ್ ನಿಂತ್ಕೊಂಡು ಹೊರಗಡೆ ಇರೋ ಕೊಲೆಗಾರನಿಗೆ ಕಲ್ಲಲ್ಲಿ ಹೊಡೆಯೋ ಪ್ರಯತ್ನ ಮಾಡ್ಬೇಡ ನೀನು. ಆ ದೇವ್ರನ್ನು ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಅದನ್ನ ಅರ್ಥ ಮಾಡ್ಕೊಳೆ. ನೀನು ಹಾಗೆ ಹೇಳ್ತೀಯ. ಕೇಸ್ ವಾಪಸ್ ತಗೊಂಡು ನನಗೆ ನಾನೇ ಅನ್ಯಾಯ ಮಾಡ್ಕೊಳ್ಳ, ನನಗೆ ನಾನೇ ದ್ರೋಹ ಮಾಡ್ಕೊಳ್ಳ. ಮಧುವಂತಿ ಅಕ್ಕನಿಂದ ನಮಗೆ ಯಾರಿಗೂ ತೊಂದರೆ ಆಗ್ತಿಲ್ಲ. ಆ ಕೊಲೆಗಾರನ ಶಿಕ್ಷೆ ಆದ್ಮೇಲೆ
ನಾನು, ನನ್ನ ಗಂಡ, ನೀವು ಎಲ್ಲರೂ ನೆಮ್ಮದಿಯಿಂದ ಇರ್ತೀವಿ. ಇಷ್ಟು ವರ್ಷ ನೊಂದು ಬೆಂದು ಕಾದ್ ಕೂತಿದ್ದು ಈಗ ಸುಮ್ಮನಾಗು ಅಂತೀಯ. ನಾನು ಒಳ್ಳೆಯವಳಲ್ಲ ಅಂತ ನೀವು ಅಂದ್ಕೋಬಹುದು, ಆದ್ರೆ ಒಳ್ಳೇದಕ್ಕೆ ನ್ಯಾಯ ಸಿಕ್ಕಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಒಳ್ಳೇದ್ರಿಂದ ಹೋಗಿ ಒಳ್ಳೇದ್ ಮಾಡ್ದೆ ಅಂತ. ಆಗ ಹತ್ರ ಬರಬೇಡ ಅಂದೆ. ನನ್ನಿಂದ ಯಾರಿಗೂ ತೊಂದರೆ ಆಗಲ್ಲ, ನನಗೂ ಯಾರು ತೊಂದರೆ ಕೊಡಬೇಡಿ. ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನಿನ್ ಮುಂದೆ ಹೇಳೋದು ಅದನ್ನೇ. ನಾನ್ ಕೇಸ್ ವಾಪಸ್ ತಗೊಳ್ಳಲ್ಲ. ಯೋ ಮೂರ್ತಿ, ಯಾಕೆ ಕೆಲಸ ಮಾಡ್ಕೊಂಡ್ಬಿಟ್ಟಿಲ್ಲ ಮೂರ್ತಿ? ಅವ ಕಷ್ಟದಲ್ಲಿ ನಾನಿದ್ದೀನಿ ಅಂತ ಹೇಳಿದ್ದೀನಿ. ನನ್ನ ನೆನಪೇ ಬಂದಿಲ್ವಾ ನಿಮಗೆ ಮಾವ? ಮಾವ, ನಿಮ್ ಸಾಯುವಂಥದ್ದು ಏನಾಗಿತ್ತು ಮಾವ? ಮಾವ, ಅಯ್ಯೋ ಅಯ್ಯೋ ಮಾವ, ಮಾವ. ಮಾವ, ಅರ್ಸಿಕಾಚಾರ್ಯ ಇನ್ನೂ ಜೀವ ಇದೆ, ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬನ್ನಿ. ಲೋ ಪ್ರಕಾಶ, ಅವ್ರ ಮಕ್ಳಿಗೆ ಫೋನ್ ಮಾಡೋ. ಹಲೋ ಹಲೋ ಮಧುರ, ನಾನು ಪ್ರಕಾಶ್ ಮಾತಾಡ್ತಿದ್ದೀನಿ. ನೀವು ಅರ್ಜೆಂಟಾಗ ಊರಿಗೆ ಬಂದ್ಬಿಡಿ. ಯಾಕೋ, ಏನಾಯ್ತು? ಗಾಬರಿ ಆಗ್ಬೇಡ.
ಮೂರ್ತಿ ಮಾವ, ನೀ ಮಧುವಂತಿ ಕೇಸ್ನ ವಾಪಸ್ ತಗೊಳ್ದೆ ಹೋದ್ರೆ ಸತ್ತೋಗ್ತೀನಿ. ಮೂರ್ತಿಯವರು ಎಲ್ಲಿದ್ದಾರೆ? ಆಹಾ, ಬಂದ್ರೇನಮ್ಮ, ಬನ್ನಿ. ಏ ಮೇಘನಾ, ನಿನ್ನಂತ ಮಗಳನ್ನ ಹೆತ್ತು ಮೂರ್ತಿ ಜನ್ಮ ಸಾರ್ಥಕವಾಗೋಯ್ತು. ಮಕ್ಕಳು ಇಲ್ದಿದ್ರು ಪರವಾಗಿಲ್ಲ, ನಿಮ್ಮಂತ ಮಕ್ಕಳು ಹುಟ್ಟಬಾರ್ದು. ತಂದೆ ಮಾತಿಗೆ ವಿಧೇಯತೆ ಇಲ್ಲ, ಗೌರವ ಇಲ್ಲ. ನಿನ್ನಿಂದ ಮೂರ್ತಿಗೆ ನೆಮ್ಮದಿನೇ ಇಲ್ಲ. ಅಳ್ಸಿಂಗಾಚಾರ್ಯ, ಅಪ್ಪ ಎಲ್ಲಿದ್ದಾರೆ? ಅವ್ರು ಹೇಗಿದ್ದಾರೆ ಈಗ? ಇದಾನಮ್ಮ, ಇದಾನೆ, ಇನ್ನೂ ಪ್ರಾಣ ಹೋಗಿಲ್ಲ. ಇನ್ನೂ ಎಷ್ಟೊತ್ತಿರ್ತಾನೋ ಗೊತ್ತಿಲ್ಲ. ಮೂರ್ತಿ ನೆನೆಸ್ಕೊಂಡ್ರೆ ನನ್ನ ಕರುಳು ಚುರುಕೇನತ್ತೆ. ಅಂಥದ್ರಲ್ಲಿ ಅವನ ಮಕ್ಕಳು ನೀವಿಬ್ರು. ಅವನ ಮಾತಿಗೆ ಕಿಂಚಿತ್ತು ಬೆಲೆ ಕೊಡಬಾರ್ದ? ಎತ್ತು ತಂದೆನ ಈ ಸ್ಥಿತಿಗೆ ತಂದಿದ್ದೀರಲ್ಲ, ಏನ್ ಸುಖ ಸಿಗತ್ತೆ ಹೆತ್ತೋರ್ನ ಗೋಳೆ ಕಳೋದ್ರಿಂದ? ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ದೇವ್ರು ನಿಜವಾಗ್ಲೂ ನಮ್ಮನ್ನು ಕ್ಷಮಿಸೋದಿಲ್ಲ. ಅಳ್ಸಿಂಗಾಚಾರ್ಯ, ಇವಾಗ ಮೂರ್ತಿ ಅಂಕಲ್ ಎಲ್ಲಿದ್ದಾರೆ? ಒಳಗಡೆ ಐಸಿಯುನಲ್ಲಿದ್ದಾರೆ ಚಿಕ್ಕಜ್ಜಮ್ಮ. ಅಂದ್ರೆ ಬನ್ನಿ. ಪ್ರಕಾಶ, ಪ್ರಕಾಶ, ಅಪ್ಪ ಎಲ್ಲಿದ್ದಾರೆ? ಪ್ರಕಾಶ ಹೇಗಿದ್ದಾರೆ? ಮಾವ ಒಳಗಿದ್ದಾರೆ. ಇನ್ನು 24 ಗಂಟೆ ಏನು ಹೇಳೋಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನಾವು ಹೋಗೋಕ್ಕಿನ್ನ 10 ಸೆಕೆಂಡ್ ತಡ ಆಗಿದ್ರು ಅವ್ರು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಬ್ರೇನ್ ನರಗಳೆಲ್ಲ ಲಾಕ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ.
ವಿಷಯದ ಸ್ವಲ್ಪ ಬೇಜಾರಾದ್ರೂ ಸಹಿಸಲ್ಲ. ಅವ್ರು ನಿಮಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟೆ ಕಣೆ. ನಾವೆಲ್ಲ ಇದ್ರೂ ಏಕಾಂಗಿಯಾಗಿ ಬದುಕ್ತಾ ಇದ್ದಾರೆ. ತುಂಬಾ ಬೇಜಾರು ಮಾಡ್ಕೊಂಡಿದ್ರು, ತುಂಬಾ ಸೋತೋಗಿದ್ರು. ನನ್ನ ಮಕ್ಕಳು ಅಂತ 3 ಹೊತ್ತು ನಿಮ್ಮದೇ ಯೋಚನೆ ಅವರಿಗೆ. ಈಗ ನನ್ನ ಮಕ್ಕಳನ್ನೇ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದಾರೆ ಅವರು. ಮೊದಲೆಲ್ಲ ಏನೇ ಕಷ್ಟ ಬಂದರೂ ನನ್ನ ಹತ್ರ ಹೇಳ್ಕೊತಾ ಇದ್ರು. ಈಗ ನನ್ನ ಹತ್ರ ನಾವು ಸರಿಯಾಗಿ ಮಾತಾಡ್ತಾ ಇಲ್ಲ.